ಇನ್ನು ವಿಮಾನ ದುರಂತದಲ್ಲಿ ಟೀ ಅಂಗಡಿಯಲ್ಲಿದ್ದಂತಹ ಬಾಲಕ ಆತ ಕೂಡ ಸಾವನ್ನಪ್ಪಿದ್ದಾನೆ. ತಾಯಿಗೆ ಊಟ ತಂದಿದ್ದ 14 ವರ್ಷದ ಆಕಾಶ್ ನೋಡಿ, ಈತ ಸಾವನ್ನಪ್ಪಿದ್ದಾನೆ. ಆಕಾಶನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ. ಶಾಲೆಯಿಂದ ಮನೆಗೆ ಬಂದಿದ್ದ ಆತ ನಂತರ ತಾಯಿಗೆ ಊಟ ತಗೊಂಡು ಹೋಗಿದ್ದಾನೆ. ಆ ತಾಯಿಗೆ ಊಟ ತಗೊಂಡು ಹೋಗಿದ್ದವನು ಆಕಾಶ್ ಈಗ ಸಾವನ್ನಪ್ಪಿದ್ದಾನೆ, ಸುಟ್ಟು ಕರಕಲಾಗಿದ್ದಾನೆ. ತಾಯಿ ಕಣ್ಣೆದುರೇ ಸುಟ್ಟು ಕರಕಲಾಗಿದ್ದಾನೆ ಈ ಬಾಲಕ. ಸೊ ಒಂದು ಕಡೆ ವಿಮಾನ ಪತನವಾಗಿ ಆದಂತಹ ಒಂದು ದುರಂತ, ವಿಮಾನದಲ್ಲಿದ್ದಂಥವರ ಘೋರ ಸಾವು, ಜೊತೆಗೆ ಆ ಹಾಸ್ಟೆಲ್ ಬಿಲ್ಡಿಂಗಿಗೆ ಹೊಡೆದಂತಹ ಪರಿಣಾಮವಾಗಿ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು, ಅಲ್ಲಿದ್ದಂಥ ಕೆಲವೊಂದಷ್ಟು ಜನ ಸ್ಟಾಫ್ಗಳು ಸಾವನ್ನಪ್ಪಿರುವಂಥದ್ದು. ಸೊ ಮೃತ ಬಾಲಕ ಆಕಾಶ್ ಸಂಬಂಧಿಕರ ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಅಹಮದಾಬಾದ್ನಲ್ಲಿ ಸಂಭವಿಸಿದಂತ ವಿಮಾನ ದುರಂತದಲ್ಲಿ ಕೇವಲ ಪ್ರಯಾಣಿಕರಷ್ಟೇ ಮೃತಪಟ್ಟಿಲ್ಲ, ಮತ್ತೆ ಹಾಸ್ಟೆಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಷ್ಟೇ ಮೃತಪಟ್ಟಿಲ್ಲ. ಜೊತೆಗೆ ಹಾಸ್ಟೆಲ್ನ ಪಕ್ಕದಲ್ಲಿ ಸಣ್ಣದೊಂದು ಅಂಗಡಿಯನ್ನ ಇಟ್ಕೊಂಡಿದ್ದಂತಹ ಮಹಿಳೆಯ 14 ವರ್ಷದ ಮಗ ಕೂಡ ಮೃತಪಟ್ಟಿರುವಂತಹದ್ದು. ಈ ಒಂದು ವಿಮಾನ ದುರಂತದಲ್ಲಿ 14 ವರ್ಷದ ಮಗನನ್ನ ಕಳ್ಕೊಂಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ತಾಯಿ ಕೂಡ ರೋಧಿಸ್ತಿದ್ದಾರೆ. ಅವರ ಅಣ್ಣ ಕೂಡ ಇಲ್ಲಿ ರೋಧಿಸ್ತಾ ಇರುವಂತಹದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ. वो कैसे हुआ आकाश का मौत? क्या वो हमारे का सुनती क्या वो मारा मारो भैया जो ये से वो क्या काम करने के लिए गए थे उधर? अरे उसकी होटल है, चाय की होटल था। वो लड़का पढ़ाई करने जाता था वो स्कूल में, तो 12 बजे आके वही उसकी मम्मी के पास सो रहा था। के पास जो रहता है वो खाना लेके आए मम्मी को? हाँ, उस टाइम ऐसा हुआ? हाँ। क्या कौन सी क्लास में पढ़ रहा था वो? ICU में। कौन सी क्लास में पढ़ रहा था वो? 8 में। 8वीं क्लास में पढ़ रहा था वो। अच्छा, वो उसी टाइम आया वो खाना देने? हाँ। नहीं पहले से वो उधर ही था? नहीं पहले से नहीं था, वो स्कूल जाके आया के बस घर पे गया, खाना लेके उसकी मम्मी के पास आया और सो रहा था वहीं पे सो रहा था। हाँ, झाड़ के नीचे सो रहा था। वो हॉस्टल है ना, हॉस्टल के लिए कितना दूर है वो? थोड़ा ही दूर है, बहुत दूर नहीं है, बस इतना थोड़ा ही है, बस इतना। कंपाउंड का बाहर था, कंपाउंड अंदर ही था? बाहर था। वो रास्ते पे था? हाँ, रास्ते पे वहाँ फुटबारी पे सो रहा था। छोटा सा दुकान है वो? हाँ। क्या क्या बेच रहा था? वो तो नहीं, वो चाय की होटल ही थी। चाय के होटल ही। वो मम्मी को हेल्प करता था वो? हाँ, नहीं वो इसको पढ़ाई वो उसकी मम्मी के पास ही रहता था, इसलिए। 14 ವರ್ಷದ ಆಕಾಶ್ ಏನಿದ್ದಾನೆ ಆತ ತಾಯಿಗೆ ಊಟ ಕೊಡೋಕೆ ಬರ್ತಾನೆ. ಊಟ ಕೊಡೋಕೆ ಬಂದಂತವನು ಅಲ್ಲೇ ಮಲಗಿರ್ತಾನೆ, ಅಂಗಡಿಯಲ್ಲೇ ಮಲಗಿರ್ತಾನೆ. ಮಲಗಿದಂತಹ ಸಂದರ್ಭದಲ್ಲಿ ವಿಮಾನ ಬಂದು ಆ ಒಂದು ಕಟ್ಟಡಕ್ಕೆ ಅಪ್ಪಳಿಸುತ್ತೆ. ಕಟ್ಟಡದ ಪಕ್ಕದಲ್ಲಿ ಇದ್ದಂತಹ ಪೆಟ್ಟಿ ಅಂಗಡಿಯಲ್ಲಿ ಮಲಗಿದಂತಹ ಆ ಹುಡುಗ ಅಲ್ಲೇ ಸಾವನ್ನಪ್ತಾನೆ. ಇಲ್ಲಿ ಅವರ ಸಂಬಂಧಿಕರು ಇಲ್ಲಿ ಬಂದು ರೋಧಿಸ್ತಾ ಇದ್ದಾರೆ, ಆಸ್ಪತ್ರೆಯ ಬಳಿ ಜಮಾಯಿಸಿದ್ದಾರೆ. ತಮ್ಮ ಮಗನ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರ ಇಡೀ ಸಂಪೂರ್ಣ ಕುಟುಂಬಸ್ಥರು ಇಲ್ಲಿಗೆ ಬಂದಿರುವಂತಹದ್ದು. ಸುಟ್ಟು ಕರಕಲಾಗಿದೆ ಮೃತದೇಹ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆ ಆಕಾಶ್ ಮೃತದೇಹವನ್ನ ಪತ್ತೆ ಹಚ್ಚೋದು ಕೂಡ ಈಗ ಕಷ್ಟ ಆಗಿರುವಂತಹದ್ದು. ಹಾಗಾಗಿಯೇ DNA ಟೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕುಟುಂಬಸ್ಥರಿಗೆ ಹೇಳಿದ್ದಾರೆ ಅನ್ನುವಂತ ವೈದ್ಯರು ಹೇಳಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈ ಕುಟುಂಬಸ್ಥರು ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.